ಒಂದ್ ಬೆಕ್ ತರ ಕುಯ್ 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 ಅಂತಿದ್ಲು ಅನ್ಸುತ್ತೆ. ನಮ್ ಶರ್ಟ್ ಕದ್ದಿಲ್ಲ. ಲೆಪರ್ಡ್ ತರ ಏನಾರು ಅವ್ನು ಕೇಳಿಸ್ಕೊಂಡ್ರೆ ಫುಲ್ ಫೀಲ್ಸ್ಗೆ ಹೋಗ್ಬಿಡ್ತಾನೆ. ಏನಿದು ಹಿಂಗೆ ನಂಗೆ ಇಷ್ಟ ತಿಂದ್ಯಾ ಅಂತ. ನೀವು ನಿಮ್ಮ ಶರ್ಟ್ ತಗೊಂಡಿಲ್ಲ ಸರ್, ನಂಗೆ ಅಷ್ಟು ಕಾಸ್ಟ್ಲಿ ಶರ್ಟ್ ಬೇಡ. ಸೊ ನಾನು ತಗೊಂಡಿಲ್ಲ. ಓಕೆ, ಆಗ 99 ಡೇಸ್ ಮನೆ ಒಳಗಡೆ ಇದ್ರಿ. ನಿಮ್ಮ ಜೊತೆ ಒಂದಷ್ಟು ವ್ಯಕ್ತಿಗಳು ಪ್ರತಿಯೊಬ್ಬರು ಇದ್ರಿ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಅದು ತಿಳ್ಕೊಂಡಿರ್ತಾರೆ. ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಒಂದ್ ಲೈನ್ ಅಲ್ಲಿ. ಇಲ್ಲ ಆದ್ರೆ ಒಂದು ಅನಿಮಲ್ಗೆ ಇವ್ರನ್ನ ಕಂಪೇರ್ ಮಾಡ್ತೀನಿ ಅಂತ ಅಂದ್ರೆ ಹಂಗ ಮಾಡ್ಬೋದು. ಓಕೆ. ಓಕೆನಾ? ಫಸ್ಟ್ ಕಾಕ್ರೋಚ್ ಸುದಿ. ಕಾಕ್ರೋಚ್ ಥರನೇ ಇದ್ರು ಅನ್ಸುತ್ತೆ. ಹಿ ಫ್ಲೈಟ್ ಟು ಅರ್ಲಿ. ಬಿಕಾಸ್ ನಾನು ನಿಜವಾಗ್ಲೂ ಸುದಿ ಅಣ್ಣ ಲಾಸ್ಟ್ ವರ್ಗೂ ಇರ್ತಾರೆ. ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ ನಾನು. ಬಿಗ್ ಬಾಸ್ ಮನೆಗೆ ಹೋಗ್ ಮುಂಚೆ ಅವ್ರು ಫುಲ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಹೇಳಿದ್ರಿಂದ ಇಲ್ಲ ಅವರು ಫಿನಾಲೆವರೆಗೂ ಇರ್ತಾರೆ ಅಂತ ಇದ್ರಲ್ಲ ಅನ್ಕೊಂಡೆ. ಫಸ್ಟ್ ಫಿನಾಲೆವರೆಗೂ ಇದ್ರು. 3 ವಾರ. ಅವ್ರ ಲಾಕೆಟ್ ಯೂಸ್ ಮಾಡ್ಕೊಂಡಾಗ್ಲೂ ನಾನು ಹೇಳ್ತೀನಿ, ಯಾಕೆ ಸುದಿ ಅಣ್ಣ ಇವಾಗ ಯೂಸ್ ಮಾಡ್ಕೊಂಡ್ರಿ, ಫಿನಾಲೆ ಟೈಮಲ್ಲಿ ಯೂಸ್ ಮಾಡ್ಕೋಬೇಕಿತ್ತು ಅಂತ. ಪ್ರಾಬ್ಲಿ ಇಫ್ ಹಿ ಅವತ್ತೇ ಫ್ಲೈಟ್. ಹೋಗ್ಬಿಟ್ಟಿದ್ರೆ ಅಂತ ಅವ್ರಿಗೊಂದು ಭಯ. ಇಟ್ಸ್ ಓಕೆ. ಕಾಕ್ರೋಚಾ? ಹ್ಮ್. ಓಕೆ, ನೆಕ್ಸ್ಟ್ ಮಂಜು ಭಾಷಿಣಿ. ಅವ್ರು ಒಂಥರ ಶಿ ವಾಸ್ ವೆರಿ ಕಾಮ್. ಅಮ್ಮ ಥರ ಫೀಲ್ ಕೊಟ್ರು ನನಗೆ. ಒಂದೇ ವಾರದಲ್ಲಿ ಕನೆಕ್ಟ್ ಆದೆ. ಅಮ್ಮ ಥರ ಫೀಲ್ ಕೊಟ್ರು. ಪಿಜನ್ ಆ ಥರ ಆದರೂ ಸಾಫ್ಟ್ ಆಗಿರೋ ನೈಸ್. ಓಕೆ, ರಾಶಿಕಾ. ರಾಶಿಕಾ ನಾನು ಸ್ವಲ್ಪ ಜಗಳ ಆಡ್ತಿದ್ವಿ ಆಲ್ಮೋಸ್ಟ್ ಫಸ್ಟ್ 2 ವೀಕ್ಸ್, ಲಾಸ್ಟ್ ವೀಕ್ ಬಿಟ್ಟು. ಆನಿಮಲ್ ಅಂದ್ರೆ ಅನಿಮಲ್ ಆರ್ ಕಾಲ್ ಬರ್ಡ್? ಕೆರ್ಕೊಂಡು ಜಗಳಕ್ಕೆ ಬರುತ್ತಾರ. ಯಾರು? ಐ ಡೋಂಟ್ ನೋ ಎನಿ ಆನಿಮಲ್ಸ್ ನೋ ಅನ್ಸ್ತದೆ. ಒಂದ್ ಬೆಕ್ ತರ ಕುಯ್ 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 ಅಂತಿದ್ಲು ಅನ್ಸುತ್ತೆ. ಓಕೆ. ಮಾಳು. ಮಾಡು ಅಣ್ಣ ಹಿ ವಾಸ್ ವೆರಿ ಗುಡ್. ಹ್ಮ್. ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್. ಹಸು ತರ ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು. ಮಲ್ಲಮ್ಮ. ಮಲ್ಲಮ್ಮನೂ ಅಷ್ಟೇ, ಶಿ ವಾಸ್ ವೆರಿ ಜೆನ್ಯೂನ್. ಹ್ಮ್. ಅವ್ರನ್ನೂ ನಾನು ಹಸುಗೆ ಕಂಪೇರ್ ಮಾಡ್ತೀನಿ ಅನ್ಸುತ್ತೆ. ಕರಿಬಸಪ್ಪ. ನಂಗೆ ಗೊತ್ತೇ ಇಲ್ಲ ಆಕ್ಚುಲಿ. ಅವ್ರು ಇರೋದೇ ಮರ್ತೋಗ್ಬಿಟ್ಟಿದೆ. ಅವ್ರು ಇರೋದೇ ಯಾವಾಗ ಬಂದ್ರು ಯಾವಾಗ ಹೋದ್ರು ಅನ್ನೋದು ಗೊತ್ತಾಗ್ಲಿಲ್ಲ ನಂಗೆ. ಅಂದ್ರೆ ನಾನು ಅವ್ರನ್ನ ಮುಂಚೆನೂ ನೋಡಿರ್ಲಿಲ್ಲ. ಆ ಜಂಟಿ ಇರುವಾಗ ನಂದೇ ಸ್ಟ್ರಗಲ್ ಇತ್ತು. ಅವ್ರನ್ನ ನಂಗೆ ಗೊತ್ತಾಗ್ಲೇ ಇಲ್ಲ. ಕಾವ್ಯ. ಕಾವ್ಯ ನಾನು ಐ ಥಿಂಕ್ ಐ ವಿಲ್ ಕಂಪೇರ್ ಬೋತ್ ಆಫ್ ಅಸ್ ಟು ಲವ್ ಬರ್ಡ್ಸ್ ಅನ್ಸುತ್ತೆ. ಇಬ್ರು ಗಿಳಿ ಮರಿಗಳು. ಐ ಥಿಂಕ್ ಶಿ ಇಸ್ ಅ ಫ್ರೆಂಡ್. ಗಿಲ್ಲಿ. ಅಂದ್ರೆ ಹಿ ಹ್ಯಾಡ್ ಹಿಸ್ ಓನ್ ವೇ, ಹಿ ಮೇಡ್ ಹಿಸ್ ಓನ್ ವೇ. ಅವನ ದಾರಿ ಅವನ್ನ ಮಾಡ್ಕೊಂಡ. ಆ ಥರ ಯಾವ ಆನಿಮಲ್ಗೆ ಯಾವ್ದಕ್ಕೆ ಯೋಚನೆ ಮಾಡ್ಬೋದು. ಲೆಪರ್ಡ್ ತರ ಏನಾರು ಅವ್ನು ಕೇಳಿಸ್ಕೊಂಡ್ರೆ ಫುಲ್ ಫೀಲ್ಸ್ಗೆ ಹೋಗ್ಬಿಡ್ತಾನೆ. ಏನಿದು ಹಿಂಗೆ ನಂಗೆ ಇಷ್ಟ ತಿಂದ್ಯಾ ಅಂತ. ಬಟ್ ಸಮಥಿಂಗ್ ಹಿ ವಾಸ್ ವೆರಿ ಕ್ವಿಕ್. ಅವನ ದಾರಿ ಅವ್ನು ಮಾಡ್ಕೊಂಡು ವೆರಿ ಕ್ವಿಕ್ ಆಗಿದ್ದ ಅನ್ಸುತ್ತೆ. ಜಾನ್ವಿ. ಜಾನ್ವಿ ಮ್ಯಾಮ್ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಜಾನ್ವಿ ಮ್ಯಾಮ್ ಐ ಥಿಂಕ್ ಅವ್ರನ್ನ ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ಈ ಜಾಕ್ ಫ್ರೂಟ್ ತರ ಅವರು ಉಲ್ಟಾ. ಹೊರಗಡೆ ಸಾಫ್ಟ್ ಇದ್ರು ಒಳಗಡೆ ಒಂಥರ ಚುಚ್ತಾ ಇದ್ರು ತರ ಕೆಲವು ಸಿಚುಯೇಷನ್ಸ್ ಅಲ್ಲಿ. ಓಕೆ. ಧ್ರುವಂತ್. ಧ್ರುವಂತಿಗೆ ಏನ್ ಕೊಟ್ರು ಇವಾಗ ಅಲ್ಲಿಂದಾನೇ ಬೈಕೋತಾ ಇರ್ತಾನೆ ನನ್ಗೆ. ಇವಾಗ ನೋಡಲ್ಲ ಬಿಡಿ. ಅಲ್ಲ ಹೇಳಿದ್ದು ಧ್ರುವಂತ್ ಒಂಥರ ಉಸಿರುವಳ್ಳಿ ತರ ಆ ತರ ಫೀಲ್ ಕೊಟ್ಬಿಟ್ರು ನಂಗೆ ಕೆಲವು ಸಿಚುಯೇಷನ್ಸ್ ಅಲ್ಲಿ. ಹೇಳೋದು ಹೇಳಿಲ್ಲ ಅನ್ನೋದು. ಈಗ ಬರೋ ವಾರನೂ ಅಷ್ಟೇ ರಕ್ಷಿತಂಗೆ ಏನೋ ವರ್ಡ್ ಯೂಸ್ ಮಾಡ್ತಾರೆ ಇಲ್ಲ ಅನ್ನೋದು. ಅದೊಂಥರ. ಚಂದ್ರಣ್ಣ ತುಂಬಾ ಇನ್ನೋಸೆಂಟ್ ಅವರು. ಐ ಮೀನ್ ಇಮೋಷನಲ್ ಪರ್ಸನ್ ಅವರು. ಐ ಡೋಂಟ್ ನೋ ಯಾವ ಆನಿಮಲ್ ಕಂಪೇರ್ ಮಾಡ್ಬೇಕು. ಧನು ಟಾಸ್ಕ್ ಚೆನ್ನಾಗಿ ಆಡ್ತಿದ್ದ. ಸೊ ಅವನು ಟಾಸ್ಕ್ ಅಲ್ಲಿ ಚೆನ್ನಾಗಿದ್ದ. ಅಂದ್ರೆ ಎಲಿಫೆಂಟ್ ಸಮಥಿಂಗ್ ವೆರಿ ಸ್ಟ್ರಾಂಗ್ ಟಾಸ್ಕ್ಸ್ ಎಲ್ಲ. ನಾನು ಶರ್ಟ್ ಕದ್ದಿಲ್ಲ. ಬಟ್ ವೆರಿ ಫ್ಯಾನ್ಸಿ ಮ್ಯಾನ್ ಅವರು. ಒಂಥರ ಅವ್ರು ಇದ್ದ ಟೈಮ್ ಪೂರ್ತಿ ಫ್ಯಾನ್ಸಿ ಪೌಡರ್, ಅದು ಶರ್ಟ್, ಔಟ್ಫಿಟ್ ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಆಶ್ ಆಲ್ಸೋ ಐ ಡೋಂಟ್ ನೋ ಬಿಕಾಸ್ ಟೂ ಲಿಟಲ್ ಟೈಮ್. ಅಭಿಷೇಕ್. ಅಭಿ ವಾಸ್ ಆಲ್ಸೋ ಗುಡ್. ಏನು ಕಂಪೇರ್ ಮಾಡ್ಬೋದು.
ಅವನು ಒಂಥರ ಏನ್ ಹೇಳ್ಬೋದು, ಹಿ ವಾಸ್ ಗುಡ್ ಅಷ್ಟೇ. ಯಾವ್ದ್ರ ಪೆಟ್ ಹೇಳ್ಬಿಡಿ ಹೋಗ್ಲಿ. ಇಸ್ ಅ ಗುಡ್, ಐ ಡೋಂಟ್ ನೋ, ಗುಡ್ ಕ್ಯಾಟ್ ಆರ್ ಸಮಥಿಂಗ್ Okay. ಆ ಥರ. ಅಶ್ವಿನಿ ಗೌಡ. ಅಶ್ವಿನಿ ಆಕ್ಚುಲಿ ನಂಗೆ ರೆಪ್ಟೈಲ್ಸ್ ಇಷ್ಟ ಇಲ್ಲ, ಒನ್ ಆಫ್ ದ ರೆಪ್ಟೈಲ್ ಅನ್ಸುತ್ತೆ. ಏನೋ ಎಷ್ಟು ಇಷ್ಟಪಡ್ಬೇಕು ಅಂದ್ರೆ ಅಂದ್ರೂ ರೆಪ್ಟೈಲ್ಸ್ ನ ಇಷ್ಟಪಡಕ್ ಆಗಲ್ಲ ತರ ನನಗೆ ಪರ್ಸನಲಿ ಆ ತರ. ರಕ್ಷಿತಾ. ವೆರಿ ಕ್ಲೇವರ್, ಹ್ಮ್ ಕನ್ನಿಂಗ್ ಆಲ್ಸೋ ಸ್ವಲ್ಪ. ಹ್ಮ್. ಸೊ ನರಿ ತರ ಏನಾರು. ಅಮಿತ್. ಅಮಿತ್ ಆಲ್ಸೋ ಐ ಡೋಂಟ್ ನೋ. ಓಕೆ. ರಘು. ರಘು ಸರ್ ವೆರಿ, ನೀವು ಒಂಟಿದಿ ಅಂದ್ರೆ ವೆರಿ ನೈಸ್ ಪರ್ಸನ್, ಸ್ಟ್ರಾಂಗ್ ಪರ್ಸನ್. ಅವ್ ಏನೋ ರೇಗಿಸ್ತಿದ್ದ ಅವನ್ಗೆ ರೈನೋಸರಸ್ ತರ ಏನೋ ಗೆಂಡ ಮೃಗ ಅಂತ ರೇಗಿಸ್ತಿದ್ದಾಗಿಲ್ಲಿ, ಬಟ್ ಒಳ್ಳೆ ಗೆಂಡ ಮೃಗ ಅನ್ಸುತ್ತೆ. ರಿಷಾ. ರಿಷಾ ಆಲ್ಸೋ ಗೇವ್ ಮಿ ಅ ಟಫ್ ಟೈಮ್. ಒಂಥರ ಲೆಟರ್ ಅರ್ದಾಕೋದು, ಬುಕ್ ವಡ ಹೊಡಿಯೋದು, ನಂಗೂ ಆಗ್ಲಿಲ್ಲ ಅವಳು. ಐ ಡೋಂಟ್ ನೋ. ಸೂರಜ್. ನನಗೆ ಸೂರಜ್ ವೈಬ್ ಆಗ್ತಿರ್ಲಿಲ್ಲ ನಂಗೆ. ಅವನಿಗೆ ಹೇಳ್ತಿದ್ದೆ ನಾನು, ನಂಗೆ ನಿನ್ ವೈಬೇ ಆಗ್ತಿಲ್ಲ, ಬಟ್ ನಂಗೆ ಕಾರಣ ಇಲ್ಲ ನಿನ್ನ ನಾಮಿನೇಟ್ ಮಾಡಕ್ಕೆ ಅಂತ. ಅವನಿಗೆ ಒಂದ್ಸಲಿ ನಾನು ಸೆಲ್ಫಿಶ್ ಅನ್ಬಿಟ್ಟು ಬೆಕ್ ಹಾಕಿರ್ತೀನಿ. ಸೊ ಇವಾಗ್ಲೂ ಅದೇ. ಸ್ಪಂದನ. ನಂಗೆ ಇದು ಎಂಟ್ರಿಯಲ್ಲಿ ಕೇಳಿದಾಗ ಫುಲ್ ಬಟರ್ಫ್ಲೈ ತರ ಇರ್ತೀನಿ ನಾನು ಅಂತ ಹೇಳಿದೆ. ಅದನ್ನ ಆಮೇಲೆ ತುಂಬಾ ರಿಗ್ರೆಟ್ ಮಾಡಿದ್ದೆ ನಾನು. ಐ ಥಿಂಕ್ ಐ ವಾಸ್ ಸ್ಮಾರ್ಟ್. ನನ್ನ ಪ್ರಕಾರ ಐ ವಾಸ್ ಸ್ಮಾರ್ಟ್. ಐ ಮೈಂಡೆಡ್ ಮೈ ಓನ್ ಬಿಸ್ನೆಸ್ ಆ ಥರ something. ಅವಾಗ ಹೇಳಿದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡಿ, ಯಾಕಂದ್ರೆ ಆಚೆ ಕಡೆ ಬಂದ್ಮೇಲೆ ಸತೀಶ್ ಅವ್ರು ಅದನ್ನೇ ಹೇಳ್ತಾ ಇದ್ರು, ನಂದ ಒಂದೊಂದಷ್ಟು ಜನ I know. ಜೊತೆ ಬಂದಿಲ್ಲ, ಬಟ್ಟೆಗಳು ಬಂದಿಲ್ಲ. ಅದನ್ನ ಆಕ್ಚುಲಿ ಒಂದ್ ಈ ಕಡೆ ಸುದೀಪ್ ಸರ್ ಕೇಳ್ತಾರೆ, ಅದಕ್ಕೆ ನಮ್ಗೆ ಗೊತ್ತಾಗಿರೋದು. ಹಾ. ಇಲ್ಲ, ಅದು ಆಕ್ಚುಲಿ ಏನಾಗಿತ್ತು ಅಂದ್ರೆ ಅವ್ರ ಶರ್ಟ್ ವೀಕೆಂಡ್ ಎಪಿಸೋಡ್ ಅಲ್ಲಿ ಕೊಡ್ತಾರೆ ಪಾಪ, ವಾಪಸ್ ನಾನು ಇಸ್ಕೋತಾರೆ ಕೂಡ. ಅದ್ ಯಾಕೆ ಅವ್ರಿಗೆ ಏನ್ ಮಿಸ್ಕಮ್ಯುನಿಕೇಶನ್ ಆಯ್ತೋ ಗೊತ್ತಿಲ್ಲ. ನಂಗೆ ಒಟ್ಟು ನೀವೇನ್ ಶರ್ಟ್ ತಗೊಂಡಿಲ್ಲ ಈ ಮೂಲಕ ಹೇಳ್ಬಿಡಿ. ನಾನು ನಿಜವಾಗ್ಲೂ ನಿಮ್ ಶರ್ಟ್ ತಗೊಂಡಿಲ್ಲ ಸರ್. ನಂಗೆ ಅಷ್ಟು ಕಾಸ್ಟ್ಲಿ ಶರ್ಟ್ ಬೇಡ, ಸೊ ನಾನು ತಗೊಂಡಿಲ್ಲ. ಓಕೆ. ಆಚೆ ಕಡೆ ಬಂದ್ಮೇಲೆ ಒಂದಷ್ಟು ಇಂಟರ್ವ್ಯೂ ಕೊಡ್ತಾ ಇದಾರೆ. ಕೆಲವೊಂದು ಹೇಳಿದ್ದು ಬಿಗ್ ಬಾಸ್ ಅಲ್ಲಿ ಹೇಳಿಲ್ಲ ಅಂತ ಒಂದು ಹೇಳ್ತಾ ಇದ್ರು, ಅದು ಒಂದು ತೋರಿಸ್ತೀನಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ. ರಿಯಲ್ ಆಗಲ್ಲ, ಇನ್ನೊಂದು 2 ದಿನಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ಆ ಲೆಕ್ಕಕ್ಕೆ ಫೀಲ್ ಆಗ್ಬಿಟ್ಟವ್ರೆ. ಅವ್ರನ್ನ ಯಾರನ್ನ ಮುಟ್ಟಿದ್ರೆ ಸಹಿಸಲ್ಲ ಹಂಗ ಆಡ್ತಾವ್ರೆ, ಯಾರ ಡ್ಯಾನ್ಸ್ ಆಡಿದ್ರೆ ಸಹಿಸಲ್ಲ. ಅವ್ರು ಇಷ್ಟೊಂದು ಆಕ್ಚುಲಿ ಒಳಗಡೆ ಮಾತೇ ಆಡಿಲ್ಲ ಅನ್ಸುತ್ತೆ. ನಾನು ಇವಾಗ್ಲೇ ಮಾತಾಡ್ ನೋಡ್ತಿರೋದು. ಇಷ್ಟೊಂದು ಅವರು ರಕ್ಷಿತನ್ ಜೊತೆನೂ ಅಷ್ಟು ಕಾನ್ವರ್ಸೇಷನ್ ಮಾಡಿಲ್ಲ. ಯಾಕಂದ್ರೆ ಅವಳು 2ನೇ ವಾರ ಬರ್ತಾಳೆ, ಅವಳು ಬಂದಾಗ ಈ ಕಾನ್ವರ್ಸೇಷನ್ ಏನ್ ನಡೆದಿಲ್ಲ ಅವಾಗ. ನಡೆದೇ ಇಲ್ಲ. ಅದ್ ರಕ್ಷಿತಾನೆ ತೂ ಅನ್ಬಿಟ್ರು ಇಲ್ಲ, ಅನ್ನೋ ಇಲ್ಲ, ತರ. ಇಲ್ಲ. ಅದನ್ನ ಹೆಂಗ್ ತೋರಿಸ್ದೆ ಹೆಂಗಿರ್ತಾರೆ, ಅಂಡ್ ಲೈವ್ ಇರುವಾಗ ಯಾರು ನೋಡ್ದೆ ಹೆಂಗಿರ್ತಾರೆ, ಕಾನ್ವರ್ಸೇಷನ್ ಆದ್ರೆ ಇವ್ರು ಹೇಳೋದೇ ಒಂಥರ ಸುಳ್ಳು ಅಂತ. ಐ ಡೋಂಟ್ ನೋ. ಸುಳ್ಳು ಅನ್ನೋದಕ್ಕಿಂತ ಅವ್ರು ಇಷ್ಟೊಂದು ಒಳಗಡೆನೆ ಮಾತಾಡಿಲ್ವಲ್ಲ ಅಂತ ಅನ್ಸ್ತಾ ಇದೆ. ಇದ್ದಿದ್ರೆ ಇನ್ನೊಂದಷ್ಟು ದಿನ ಜಾಸ್ತಿ ಇರ್ತಿದ್ರೇನೋ ಅಂತ. ಎಸ್, ಈಗ 99 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಒಂದು ಬಿಗ್ ಬಾಸ್ ಅನ್ನೋದು ಮುಗ್ದಿದೆ. ಏನಿದೆ ನೆಕ್ಸ್ಟ್, ಹಿಂಗೆ ಏನಾದ್ರು ಪ್ಲಾನ್ಸ್? ಅಂದ್ರೆ ಐ ಡೋಂಟ್ ನೋ. ಅಗೇನ್ ಒಂದ್ ಪ್ರಾಜೆಕ್ಟ್ ಮುಗಿದ ತಕ್ಷಣ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಂತಾರೆ. ಸೊ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ನಾನು ಇವಾಗ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸ್ ಬಿಟ್ಟು ಬೇರೆ ತರ ಜನ ನನ್ನ ನೋಡ್ಬೇಕು, ಬಿಗ್ ಸ್ಕ್ರೀನ್ ಆಕ್ಟ್ ಮಾಡಬೇಕು. ನಂಗೆ ಆಕ್ಚುಲಿ ನಂಗೆ ಸ್ಮಾಲ್ ಸ್ಕ್ರೀನ್ ಮಾಡಕ್ ತುಂಬಾ ಇಷ್ಟ. ಬಟ್ ಕನ್ಸಿದೆ ಬಿಗ್ ಸ್ಕ್ರೀನ್ ಅಲ್ಲೂ ಆಪರ್ಚುನಿಟಿ ಬಂದ್ರೆ ಆಕ್ಟ್ ಮಾಡ್ಬೇಕು ಅಂತ. ಬಟ್ ನನ್ ಕಂಫರ್ಟ್ ಆಗಿರ್ಬೋದು, ನಾನು ತುಂಬಾ ಇಷ್ಟಪಡೋದು ಟಿವಿಯಲ್ಲಿ ಇರಕ್ಕೆ. ಐ ಡೋಂಟ್ ನೋ, ಆ ಪ್ರೀತಿ ನಂಗೆ ಟಿವಿಯಿಂದ ಸಿಕ್ಕಿದೆ, ಅದಕ್ಕೆ ಅನ್ಸುತ್ತೆ. ಐ ಹೋಪ್ ಬಿಗ್ ಸ್ಕ್ರೀನ್ ಅಲ್ಲೂ ನಂಗೆ ಆಪರ್ಚುನಿಟಿ ಸಿಗ್ಲಿ ಅಂತ. ಬಟ್ ಆಕ್ಟ್ ಮಾಡಬೇಕು, ಇನ್ನೂ ಜನರಿಗೆ ಹತ್ರ ಆಗ್ಬೇಕು ಅಂತ ಅಷ್ಟೇ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲ್ಮ್ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ. ಅಂಡ್ ಮುಂದೆ ಏನೇನೆಲ್ಲ ಅನ್ಕೊಂಡಿದ್ರ ಎಲ್ಲೋ ಕೂಡ ಆಗ್ಲಿ. ಮತ್ತೆ ಸಿಗ್ತಾ ಇರೋಣ, ಒಂದಷ್ಟು ಇಂಟರ್ವ್ಯೂ ಮಾಡ್ತಾ ಇರೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಸ್ಪಂದನ ಅವರ ಒಂದು ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ಅಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ.